ಫ್ರೆಂಡ್ಸ್, ನನ್ನ ಹೆಸರು ದಿವ್ಯಾ ಅಂತ ಹೇಳಿ. ನನ್ನ ಚಾನಲ್ ಹೆಸರು ಬಂದು ಡಿ ಶ್ರೀ ಸ್ಟೋರೀಸು. ಸೊ ಇದು ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡಿರೋ ಚಾನಲ್. ಇದು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ನಾನು ಆಲ್ಮೋಸ್ಟ್ 6-7 ಇಯರ್ಸ್ ಆಗಿತ್ತು ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಸೊ ನನಗೂ ಯಾಕೆ ನನ್ನದೇ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಅಂತ ಅನಿಸಿ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಇಲ್ಲಿ ನನ್ನ ಮಗ ಹೇಳ್ತಾ ಇದ್ದಾನೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಲೈಕ್ ಮಾಡಿ, ಲೈಕ್ ಮಾಡಿ, ಹಿಂಗೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ನೋಡಿ. ಓಕೆ, ಬಾಯ್ ಬಾಯ್. ಇದು ಬಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾವಿವಾಗ ಅಹಮದ್ ನಗರ್ನಲ್ಲಿದ್ದೀವಿ. ನಾವು ಹೋಗಿದ್ದು ರೀಸೆಂಟಾಗಿ ಅಯೋಧ್ಯ ಮತ್ತು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮನ್ ಪ್ರಯಾಗ್ರಾಜ್ ಮತ್ತು ಅಯೋಧ್ಯ ವಾರಣಾಸಿಗೆ 3 ಪ್ಲೇಸ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಟ್ರೈನಲ್ಲಿ ಹೋಗಿದ್ವಿ. ನಾವು ಹೋಗಿರೋದು ಹುಬ್ಳಿ ಅಂತ. ಹುಬ್ಳಿ ಎವ್ರಿ ಫ್ರೈಡೇ ಬನಾರಸ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಹೋಗುತ್ತೆ ಹುಬ್ಳಿಯಿಂದ. ಬನಾರಸ್ಗೆ ಸಂಡೇ ಬೆಳಿಗ್ಗೆ 8:30ಗೆ ರೀಚ್ ಆಗುತ್ತೆ. ಸೊ ಇಲ್ಲಿ ಟ್ರೈನಲ್ಲೆಲ್ಲ ಮಕ್ಕಳು ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆವಾಗಿಂದ ಕ್ಲಿಪ್ಪಿಂಗ್ ಇದು. ನಮ್ಮ ಮಗ ನೋಡಿ ನೋಡಿ ಕಲಿತು ಅವಳು ಹೆಂಗೆ ಮಾಡ್ತಾಯಿದ್ದಾಳು ಹಂಗೆ ಮಾಡ್ತಾಯಿದ್ದಾನೆ. ಸೊ ಟ್ರೈನ್ ಬಂದು 2 ದಿನ ಜರ್ನಿ ಇರುತ್ತೆ ಟ್ರೈನಲ್ಲಿ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ನಾವಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ಬನಾರಸ್ಗೆ ಹೋಗೋದು ಬೇಡ, ಫಸ್ಟ್ ಪ್ರಯಾಗ್ರಾಜ್ನ ನೋಡಿಕೊಂಡು ಆಮೇಲೆ ಬನಾರಸ್ಗೆ ಹೋಗೋಣ ಅಂತ. ಸೊ ಇದು ಪ್ರಯಾಗ್ರಾಜ್ಗೆ ಆಲ್ಮೋಸ್ಟ್ ಒಂದು 6:30 ಅಷ್ಟೊತ್ತಿಗೆ ರೀಚ್ ಆಗುತ್ತೆ. 6:30ಗೆ ರೀಚ್ ಆಯಿತು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಮಾರ್ನಿಂಗ್ 6 o'clockಗೆ ಅಷ್ಟು ಬಿಸಿಲಿತ್ತು. ಅಷ್ಟು ಸೂರ್ಯ ಆಗಲೇ 12 ಗಂಟೆ ಆಗಿದೆ ಅನ್ನೋ ಥರ ಅಷ್ಟು ಬಿಸಿಲಿತ್ತು. ನಾವು ಪ್ರಯಾಗ್ರಾಜಲ್ಲಿ ಒಂದು 4-5 ಪ್ಲೇಸಸ್ ಇದೆ, ಅದನ್ನೆಲ್ಲ ಕವರ್ ಮಾಡಿ ಆಮೇಲೆ ಮತ್ತೆ ಬ್ಯಾಕ್ ಟು ಬನಾರಸ್ಗೆ ಟ್ರೈನಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ನಾವು ತ್ರಿವೇಣಿ ಸಂಗಮ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ವಿ ಪ್ರಯಾಗ್ರಾಜಲ್ಲಿ. ಅಂದರೆ 3 ನದಿಗಳ ಸಂಗಮ ಆಗೈತೆ. ಅದು ವೆರಿ ಹೋಲಿ ಪ್ಲೇಸ್ ಫಾರ್ ಎಲ್ಲ ಹಿಂದೂಗಳಿಗೆ. ಸೊ ಫಸ್ಟ್ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಒಂದೆರಡು ಟೆಂಪಲ್ಸ್ನ ನೋಡಿ ಮತ್ತು ಬೇರೆ ಪ್ಲೇಸಸ್ನ ಕವರ್ ಮಾಡಿದ್ರಾತಂತ ಫಸ್ಟ್ ಅಲ್ಲಿ ಹೋದ್ವಿ. ಸೊ ಆಟೋ ತೊಗೊಂಡಿದ್ವಿ. ಇವರು ನಮ್ಮಮ್ಮ, ನಮ್ಮ ಮಮ್ಮಿ, ಇವರು ನಮ್ಮ ಅಪ್ಪಾಜಿ. ಸೊ ನಾವು ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ವಿ. ಇದು ಆಲ್ಮೋಸ್ಟ್ 7 ಗಂಟೆ ಆಗಿತ್ತು. ಅದು ಬ್ರಿಡ್ಜ್ ಏನು ನೋಡ್ತಾ ಇದ್ರಿ, ಅದು ಇಲ್ಲಿ ಬರೋಕ್ಕೆ. ಸೊ ಅಲ್ಲಿ ನಡುವೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಒಂದು 2 ನದಿ ಸಂಗಮ ಆಗಿರೋದು, ಇನ್ನೊಂದು ಸರಸ್ವತಿ ನದಿ ಗುಪ್ತವಾಗಿ ಸೇರುತ್ತೆ ಅಂತಾರೆ. ಸೊ 2 ಗಂಗಾ ಮತ್ತು ಯಮುನಾ ಸೇರೋ ಜಾಗಕ್ಕೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ನೀರು ಲೈಟ್ ಗ್ರೀನ್ ಇದೆ, ಅಲ್ಲಿ ಮುಂದೆ ಹೋದಂಗೆಲ್ಲ ಸ್ವಲ್ಪ ಡಾರ್ಕ್ ಗ್ರೀನ್. ಅದು ವೇರಿಯೇಷನ್ ನಮಗೆ ಗೊತ್ತಾಗುತ್ತೆ. ಸೊ 2 ನದಿ ಸೇರ್ತಾವೆ ಅಲ್ಲಿ. ಸೊ ಅಲ್ಲಿಂದ ನಾವು ಬಿಟ್ವಿ. ಅದು ಪೋರ್ಟ್ ಇರೋದು ಅದು ಅಲಹಾಬಾದ್ ಪೋರ್ಟ್ ಅಂತ. ಇವಾಗ ಕನ್ಸ್ಟ್ರಕ್ಷನಲ್ಲಿತ್ತು, ಒಳಗಡೆ ಏನು ಬಿಟ್ಟಿದ್ರು, ಬಟ್ ಅಲ್ಲಿ ಗುಡಿ ಅಷ್ಟೇ ನೋಡಿದ್ವಿ. ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮತ್ತು ಆರ್ಮಿ ಅಂಡರ್ ಇತ್ತದು. ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲನೂ ತುಂಬಾ ಟೂರಿಸ್ಟ್ ಅಂದ್ಕೊಳ್ಳೆ ದೇ ವಿಲ್ ಭಾಳ ಮನಿ ಜಾಸ್ತಿ ಕೇಳ್ತಾರೆ. ಸೊ ನಮಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು. ಇದು ಆಟೋ ಅಲ್ಲಿ ಒಂದು ಪಿಕ್ನ ತೊಗೊಂಡಿದ್ವಿ. ಇದು ನಮ್ಮ ಹಸ್ಬೆಂಡ್, ನಮ್ಮ ಪಾಪು, ನಾನು. ಸೊ ನಾವು ಅಲ್ಲಿಂದ ಇವಾಗ ಮಿಡಲ್ ಆಫ್ ಇದಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ರು. ನೋಡಿ, 7:30ಗೆ ಎಷ್ಟು ಬಿಸಿಲಿತ್ತು. ಸೊ ಇಲ್ಲಿ ಸ್ನಾನ ಮಾಡ್ಕೊಂಡೋಕೆ ಮುಂದೆ ಹೋದಂಗೆಲ್ಲ ತುಂಬ ಆಳ ಇತ್ತು. ಅಲ್ಲಿ ದಾರಗಟ್ಟಲೆ ಹಗ್ಗ ಕಟ್ಟಿದ್ರು. ಸೊ ನಮ್ಮ ಮಗ ನೀರಂದರೆ ತುಂಬ ಇಷ್ಟ, ಬಿಟ್ಟೇ ಬರಲ್ಲ. ಸೊ ಈಸ್ ಎಂಜಾಯಿಂಗ್. ಟ್ರಿಪ್ ಮುಗಿಯೋ ತನಕ ನೀರು ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ಬಿಡಿ ಬಿಡಿ ಅಂತ ಇದ್ದ. ಇದೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋದ್ವಿ. ಇದು ಅಲೋಪಿ ದೇವಿ ಟೆಂಪಲ್. ಅಲ್ಲಿ ಹೋದ್ವಿ. ಅಲ್ಲಿ ದೇವಿಯ ನಾರ್ಮಲ್ ದೇವಿ ದರ್ಶನ ಎಲ್ಲ ಮಾಡ್ಕೊಂಡು ರಶ್ ಇದ್ದಿದ್ದಿಲ್ಲ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಹನುಮಾನ್ ಟೆಂಪಲ್, ಬಡೆ ಹನುಮಾನ್ ಮಂದಿರ ಅಂತ ಅಲ್ಲೇ ಇದೆ. ಅದು ನಾವು ಏನು ತೋರಿಸಿದೆ ಅದು ಘಾಟ್, ಸಂಗಮ್ ಘಾಟ್. ನಾವೆಲ್ಲಿ ಸ್ನಾನ ಮಾಡಿದ್ವಿ ಅದು ಸಂಗಮ್ ಘಾಟ್. ಸೊ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇದು ಬಡೆ ಹನುಮಾನ್ ಟೆಂಪಲ್. ಇದ್ರದ್ದು ಏನು ಸ್ಟೋರಿ ಅಂದರೆ, ಒಬ್ಬ ರಾಜ ತೊಗೊಂಡೋಗ್ತಾ ಇರ್ತಾನೆ ಈ ಸ್ಟ್ಯಾಚುನ ನೀರಲ್ಲಿ ಅವ್ರ ರಾಜ್ಯಕ್ಕೆ ಸ್ಥಾಪನೆ ಮಾಡೋಕ್ಕೆ. ಇನ್ ಬಿಟ್ವೀನ್ ಅವತ್ತೊಂದಿನ ರಾತ್ರಿ ಆಗುತ್ತೆ, ಅಲ್ಲೇ ಮಲಗಿಬಿಡ್ತಾನೆ ಗಂಗಾ ನದಿ ತೀರದಲ್ಲಿ, ಅಂದರೆ ಪ್ರಯಾಗ್ರಾಜ್ ಊರಲ್ಲೇ. ಅದು ಸಡನ್ನಾಗಿ ರಾತ್ರಿ ಬ್ರೇಕ್ ಆಗಿ ಬೋಟು, ಹನುಮಾನು ನೀರಲ್ಲಿ ಹೋಗ್ಬಿಡ್ತಾನೆ.
ಸೊ ಅದು ಮಲ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಇಲ್ಲಿ ಗಂಗಾ ನದಿ ನೀರು ಒಂದ್ಸಲ ಇಲ್ಲೆಲ್ಲ ತುಂಬಿರುತ್ತಂತೆ ನೀರು. ಸೊ ಅದು ಕೆಲವು ವರ್ಷ ಆದಮೇಲೆ ನೀರೆಲ್ಲ ಹೋಗಿ ಆಮೇಲೆ ಇದು ವಿಗ್ರಹ ಕಂಡ್ಮೇಲೆ ಅವರು ಪೂಜೆ ಮಾಡೋಕ್ಕೆ ಅದು 600 ವರ್ಷ ಹಳೇದು ಬಡೆ ಹನುಮಾನ್ ಟೆಂಪಲ್ ಅಂತ. ಈಗ ಇದು ನೋಡ್ತಾ ಇರೋದು ನೀವು ಆನಂದ್ ಭವನ್. ಸೊ ಇದು ಒಳಗಡೆ ನೆಹರು ಅವ್ರ ಮನೆ ಇದು ಬೇಸಿಕಲಿ. ಸೊ ಅದನ್ನು ಇವಾಗ ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಆನಂದ್ ಭವನದ್ದು ಏನು ಅಂತ ಡಿಸ್ಕ್ರೈಬ್ ಎಲ್ಲ ಮಾಡಿರೋದರೆ. ಅದು ಇನ್ನೊಂದು ಪ್ರೀವಿಯಸ್ಲಿ ನೋಡಿದ್ರಲ್ಲ, ಅದು ಫ್ಯಾಮಿಲಿ ಟ್ರೀ ಆಫ್ ಅವ್ರದ್ದು, ನೆಹರು ಅವರ ಫ್ಯಾಮಿಲಿ ಟ್ರೀ. ಸೊ ಇಲ್ಲೊಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ ಒಳಗಡೆ. ಇದು ಮ್ಯೂಸಿಯಂ ಥರ ಅವ್ರು ಏನೇನು ಮಾಡಿದ್ರು ಯಾವ್ಯಾವ ಟೈಮಲ್ಲಿ, ಮತ್ತು ಇದು ಆನಂದ್ ಭವನ್ ಏನು ಅವ್ರ ಮನೆ ಆಗಿತ್ತು, ಆಮೇಲೆ ಅವರು ಕಾಂಗ್ರೆಸ್ಗೆ ಕೊಟ್ಟರು. ಸೊ ಇದೆಲ್ಲ ಇಲ್ಲಿ ಓಡಾಡ್ತಾ ಇದ್ದೆ. ಸೊ ಇವಾಗ ಪ್ರಯಾಗ್ರಾಜಲ್ಲಿ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ತ್ರಿವೇಣಿ ಸಂಗಮ್, ಆನಂದ್ ಭವನ್ ಮತ್ತು ಟೆಂಪಲ್ಸ್ನ ಈಗ ನಾವು ಬನಾರಸ್ಗೆ ಹೊರಟ್ವಿ. ಅಲ್ಲಿ 3 ಗಂಟೆಗೆ ಒಂದು ಟ್ರೈನ್ ಇತ್ತು, ಸಾರನಾಥ್ ಎಕ್ಸ್ಪ್ರೆಸ್ ಅಂತ. ಅದನ್ನು ಹಿಡ್ಕೊಂಡು ಆಲ್ಮೋಸ್ಟ್ ಒಂದು 7 o'clock ಆಗಿತ್ತೇನೋ. ಲೇಟ್ ಆಯಿತು, ಟ್ರೈನ್ ಡಿಲೇ ಆಯಿತು. 6:37 ಆಗಿತ್ತು ರೀಚ್ ಆಗೋದು. ಇದು ಬನಾರಸ್. ಸೊ ಇದು ಬನಾರಸ್ ಸ್ಟೇಷನ್ ಇದು. ಅಲ್ಲಿ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಸೊ ರಾತ್ರಿ ರೀಚ್ ಆದ್ವಿ ಬನಾರಸ್ಗೆ. ನೆಕ್ಸ್ಟ್ ವ್ಲಾಗ್ಸ್ ನೀವು ಬನಾರಸ್ ಎಲ್ಲಿ ಏನು ನೋಡಿದ್ವಿ, ಆಮೇಲೆ ಅಯೋಧ್ಯೆಗೆ ಹೋಗಿದ್ದು ಅದೆಲ್ಲ